ಸಾಕಿ ನಿರ್ಮಲ ಹೆಂಗೆ ಮಡ್ಲಕ್ಕಿ ತುಂಬಿ ಗೌರಿ ಭದ್ರಾಗಿ ಹಿಡ್ಕೊ, ಯಾವುದು ಬೀಳಿಸ್ಬೇಡ. ನಾವು ಮಡ್ಲಕ್ಕಿ ಹಿಡ್ಕೋತೀವಿ, ನೀ ಕಳಸ ಹಿಡ್ಕೊಂಡು ಮುಂದೆ ನಡಿ. ಸರಿ ಅಕ್ಕ. ಮಡ್ಲಕ್ಕಿ ಬಟ್ಟೆನ ಹಿಂದೆ ಕಟ್ಟಿದ್ದೀನಿ ಗೌರಿ, ಭದ್ರಾಗಿದೆಯಾ? ಹ್ಞೂ ಅತ್ತೆ. ಗೌರಮ್ಮ ಮಡ್ಲಕ್ಕಿನ ಹಿಡ್ಕೊಂಡು ಹಾಗೆ ಕಳಸನ ಹಿಡ್ಕೊಂಡು ಒಂದೊಂದೇ ಅಕ್ಕಿ ಬೀಳಿಸ್ಕೊಂಡು ಹೋಗಿ ದೇವ್ರ ಮನೇಲಿ ಮಡಗಮ್ಮ. ಎಲ್ಲೂ ಬೀಳಿಸ್ಬಾರ್ದು. ಹುಡುಗಿಯವ್ರ ತಾಯಿ ಬಂದು ಕರ್ಕೊಂಡು ನಿಧಾನವಾಗಿ ಹೋಗಿ ದೇವ್ರ ಮನೇಲಿ ಇಡಿಸಿ. ಗೌರಿ ಹುಷಾರಾಗಿ ಹಿಡ್ಕೊಂಡು ಹೋಗಿ ದೇವ್ರ ಮನೆಗೆ ಮಡ್ಗಮ್ಮ. ಅತ್ತೆ ನೀವು ಬನ್ನಿ. ಬಾಮ್ಮ ಗೌರಿ. ಗೌರಿ ಒಂದೊಂದೇ ಅಕ್ಕಿ ಕಾಳು ನೆಲಕ್ಕೆ ಬೀಳಿಸ್ಕೋಗಮ್ಮ. ಹುಡುಗಿನ ಬೇಗ ರೆಡಿ ಮಾಡಿಸ್ಕೊ ಕರ್ಕೊ ಬಂದ್ಬಿಡಿ, ಇನ್ನು ಶಾಸ್ತ್ರ ಮಾಡೋದಿದೆ. ರುಕೋ, ನಿಧಾನ ಮಾಡ್ಬಿಡ್ಬೇಡ. ಗೌರಮ್ಮನ್ನ ಬೇಗ ರೆಡಿ ಮಾಡ್ಕೊಂಡು ಕರ್ಕೊಬಾ. ನೀನು ರಾಜನ್ ಕರೀರಿ, ಗಂಡು ಹೆಣ್ಣಿಗೂ ಶಾಸ್ತ್ರ ಮಾಡ್ಬಿಡಣ. ಆಯ್ತು ಅಣ್ಣ, ಕರಿಸ್ತೀನಿ ರೀ, ಹೊರಗಡೆ ನಿಂತಿರ್ಬೇಕು. ಚಂದ್ರು ನೀನು ಹೋಗಿ ನಿಮ್ಮ ಭಾವನ ಕರ್ಕೊಬಾರು. ಆಯ್ತು ಮಾವ. ಇನ್ನೇನು ಈ ಸಾಮಾನುಗಳನ್ನೆಲ್ಲ ಒಂದ್ ಕಡೆ ಎತ್ತಿಡಿಸ್ಬಿಡಿ, ಶಾಸ್ತ್ರ ಮಾಡಕ್ ಜಾಗ ಆಗ್ಲಿ. ಚಂದ್ರು, ಶಂಕರ ಇಬ್ರು ಸೇರಿ ಇದನ್ನೆಲ್ಲ ಎತ್ತಿಟ್ಬಿಡಿಯಪ್ಪ. ಅಪ್ಪ ಭಾವನ್ ಕರ್ಕೊ ಬಂದ್ಬಿಡ್ತೀನಿ ರೀ, ಆಮೇಲೆ ಎತ್ತಿಡ್ತೇನೆ. ಇಲ್ಲ ಚಂದ್ರು ನೀನು ಹೋಗಿ ಕರಿತಾ ಇರು, ನಾವು ಇದನ್ನೆಲ್ಲ ಎತ್ತಿಡ್ತೇವೆ. ನಾನೇ ಎಲ್ಲನೂ ಎತ್ತಿಡ್ತೇನೆ ಬಿಡಿ ಮಾವ. ಚಂದ್ರು ನೀನು ಹೋಗಿ ಭಾವನ್ ಕರ್ಕೊಬಾ, ಹೋಗು. ಕರೆದ್ಬಿಟ್ಟು ಬಂದೆ ಅಪ್ಪ, ಭಾವ ಬರ್ತಿದ್ದಾರೆ. ಬಾರು ಮದುವೆ ಹುಡುಗ, ಯಾವ ಕಡೆ ಹೊಟ್ಟೋಗಿದೆ, ಎಲ್ಲೇ ಇರ್ದೆ. ನೋಡಪ್ಪ ಇವಾಗ್ಲೇ ಭಾವ ಅನಗತ್ ತೋರಿಸ್ತಾವ್ರೆ. ಹಂಗೇನು ಅನ್ಕೋಬೇಡಿ ಅಣ್ಣ, ಇಲ್ಲೇ ಆಚೆ ನಿಂತಿದೆ ನಾನು. ಬರಬೇಡಿ ಒಳಗಡೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಅಲ್ಲೊಂದು ಕಡೆ ಕೂತಿದೆ ಅಷ್ಟೇ. ಸರಿ ಬಿಡಪ್ಪ ಮದುವೆ ಹುಡ್ಗ, ಈಗ ಶಾಸ್ತ್ರ ಶುರು ಮಾಡ್ಕೊಳ್ಳೋಣ ಏನು? ಎಲ್ಲ ಸೇರಿ ನಮ್ಮ ಹುಡುಗನ ರೇಗಿಸ್ಬೇಡಿ, ತುಂಬಾ ನಾಚ್ಕೋತಾನೆ. ದೇವಪ್ಪ ಅವ್ರೆ ಹುಡುಗಿ ಕರ್ಕೊಬರಕ್ಕೆ ಹೇಳಿ. ರುಕೋ ರುಕೋ, ಗೌರಿ ಕರ್ಕೊಬಾರೆ. ದೊಡ್ಡಪ್ಪ ಇರಿ, ನಾನು ಕರ್ಕೊ ಬರ್ತೇನೆ. ದನ ಹಾರ ತಂದಿದೀಯಾ? ಕಣ್ಲ ತಂದಿದ್ದೀನಿ, ಮರ್ತ್ಬಿಟ್ಟು ಬರೋಕ್ಕಾಗುತ್ತೆ? ದೇವಪ್ಪ ಅವರೇ ನಿಮ್ಮ ಬೀಗರನ್ನ ಮುಂದೆ ಕರೀರಿ. ಇಲ್ಲ ಇದ್ದೀನಲ್ಲ ಯಜಮಾನ್ರೆ. ಗಂಡನ ಮನೆಯವ್ರುವ ಹೆಣ್ಣನ ಮನೆಯವರು ತಾಂಬೂಲ ಬದಲಾಯಿಸ್ಕೊಳ್ಳಿ. ನಮ್ಮ ಮಗಳನ್ನು ನಿಮಗೆ ದಾರೆ ಎರೆದು ಕೊಡಲು ನಮಗೆ ಸಂಪೂರ್ಣ ಒಪ್ಪಿಗೆ ಇದೆ. ನಮಗೂ ಸಹ ನಿಮ್ಮ ಮಗಳನ್ನ ಸೊಸೆಯಾಗಿ ಮನೆ ತುಂಬಿಸಿಕೊಳ್ಳಲು ಸಂಪೂರ್ಣ ಸಹಮತ ಇದೆ. ಗಂಡು ಹೆಣ್ಣು ಇಬ್ಬರು ಹಾರ ಬದಲಾಯಿಸ್ಕೊಳ್ಳಿ. ದೇವಪ್ಪ ನಿಮ್ಮ ಹಳೆಯನ್ಗೆ ಉಂಗುರ ಏನಾದರೂ ಮಾಡಿಸಿದ್ರೆ ಇವಾಗಲೇ ಹಾಕ್ಬಿಡಿ. ರುಕೋ, ನಿನ್ನ ಮಗಳಿಗೆ ಉಂಗುರ ಕೊಡು, ನಮ್ಮ ಹಳೆಯಂದಿರ ಕೈಗೆ ಹಾಕ್ಲಿ. ಸರಿ ರೀ. ಗೌರಿ ಉಂಗುರ ತಗೋಮ್ಮ, ಹಳೆಯಂದಿರ ಕೈಗೆ ಹಾಕಮ್ಮ. ಸರಿ ಅಮ್ಮ. ನಂಜಿ, ನಾವು ನಮ್ಮ ಸೊಸೆಗೆ ಮಾಡಿಸಿದ್ವಲ್ಲ ಆ ಉಂಗುರ ತಂದ್ಕೊಡು, ನಿಮ್ಮ ಮಗನಿಗೆ ನಮ್ಮ ಸೊಸೆಗೆ ತೋರಿಸ್ಲಿ. ಸರಿ ರೀ. ತಗೋ ರಾಜು ಉಂಗುರನ ಗೌರಿ ಕೈಗೆ ಹಾಕು. ಹಾಂ ಕೊಡಮ್ಮ. ಇನ್ನೇನು ಶಾಸ್ತ್ರ ಮುಗೀತು, ಇನ್ನೇನಾದರೂ ಇದ್ದರೆ ಮಾತುಕತೆ ಮಾತಾಡ್ಕೊಳ್ಳಿ. ಕೊಡೋದು ಬಿಡೋದು ಇದ್ರೆ ಮಾತಾಡ್ಕೊಬಿಡಿ ಇವಾಗಲೇ. ನಮಗೆ ದೇವಪ್ಪ ಅವರು ಏನು ಕೊಡೋದು ಬೇಡ, ಚಿಂದಂಥ ಸೊಸೆನ ನಮ್ಮ ಮನೆಗೆ ದಾರೆ ಎರೆದು ಕೊಡ್ತಾವ್ರೆ. ಅವಳು ಮನೆ ತುಂಬ ಓಡಾಡ್ಕೊಂಡು ತಗ್ತಾ ಇದ್ರೆ ನಮ್ಗಷ್ಟೇ ಸಾಕು. ನಮಗೂ ಅಷ್ಟೇ, ರಾಜು ಹಳೆಯ ಅಲ್ಲ ಮನೆ ಮಗ. ನಮ್ಮ ಮಗಳನ್ನ ಬಾಳಿಸ್ಕೊಂಡು ಹೋದರೆ ನಗ್ನಗ್ತಾ ಇಬ್ಬರು ಖುಷಿಯಾಗಿದ್ರೆ ಅಷ್ಟೇ ಸಾಕು, ಇನ್ನೇನು ಬೇಡ.